ಯೆಹೆಜ್ಕೇಲನು ಬರೆದ ಪ್ರವಾದನೆ ಪುಸ್ತಕ 45ನೇ ಅಧ್ಯಾಯ 4ನೇ ವಾಕ್ಯ. ಇದು ಯಾಜಕರ ಮನೆಗಳಿಗೆ ಅಗ್ರಹಾರವಾಗಿಯೂ ಪವಿತ್ರಾಲಯಕ್ಕೆ ಪವಿತ್ರ ಸ್ಥಾನವಾಗಿಯೂ ಇರುವುದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದಿನ ದಿನವೂ ಕಳೆಯುತ್ತಾ ವರ್ಷದ ಅಂತ್ಯಕ್ಕೆ ಸಮೀಪಿಸುತ್ತಾ ಬಂದಿದ್ದೇವೆ. ನಮಗೆ ಸಂಭವಿಸಿದ ನೋವು, ನಲಿವು, ಸಮಸ್ಯೆ, ಸವಾಲು, ಅವಮಾನ, ಸನ್ಮಾನ ಇವೆಲ್ಲವುಗಳನ್ನು ನೆನೆಸಿದಾಗ ನಾವು ಇಂದು ನಿಂತಿರುವುದು, ನಿರ್ಮೂಲವಾಗದೇ ಇರುವುದು ನಮ್ಮ ದೇವರಾಗಿರುವ ಯೇಸು ಕರ್ತನ ಮಹಾ ಕೃಪೆಯಿಂದಲೇ. ಆತನು ನಮಗೆ ಮಹಾಯಾಜಕರಾಗಿದ್ದಾರೆ, ನಮ್ಮ ಅನುತಾಪದ ಅರಿವಿರುವ ಯಾಜಕರು. ಕ್ರಿಸ್ತನ ಮೂಲಕ ನಾವು ಸಹ ಅರಸನ ಮತ್ತು ಯಾಜಕರ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. ನೀವು ದೇವರ ಯಾಜಕರು. ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದೀರಿ ಅಲ್ಲವಾ? ಸಂತೋಷ ಪಡಿರಿ, ಯಾಕೆಂದರೆ ನೀವು ಸಂತೋಷದಿಂದ ದೇವರಿಗೆ ಸ್ತೋತ್ರ ಯಜ್ಞವನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದೇ ನೀವು ಮಾಡಬೇಕಾದಂತಹ ಯಾಜಕ ಸೇವೆಯಾಗಿದೆ. ಈ ಕಾರ್ಯದಲ್ಲಿ ನೀವು ನಂಬಿಗಸ್ತರಾಗಿ ದೋಷವಿಲ್ಲದೆ ನಡೆದರೆ ಕರ್ತನು ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ವಾಸಿಸುತ್ತಾ ನಿಮ್ಮೊಡನೆ ಅವರು ಮಹಿಮೆ ಹೊಂದುವಂತೆಯೂ ನೀವು ಸಹ ಅವರ ನಾಮದಿಂದ ಘನವನ್ನ ಹೊಂದುವ ಹಾಗೆಯೂ ದೇವರೇ ಮಾಡುತ್ತಾರೆ. ಇದು ಈ ದಿನದಲ್ಲಿ ದೇವರು ನಿಮಗೆ ಮಾತನಾಡುತ್ತಿರುವಂತಹ ಪ್ರವಾದನೆ ಮಾತುಗಳಾಗಿವೆ. ಇಂದಿನಿಂದ ನಿಮ್ಮ ಮನಸ್ಸು ಗಲ್ಲಿಬಿಲಿಯ ಗೂಡು ಆಗಿರದಂತೆ ಕರ್ತನು ವಾಸಿಸುವ ಆಲಯವಾಗಿ, ನಿಮ್ಮ ಮನೆಯು ದೇವರನ್ನು ಹುಡುಕಿ ಬರುವ ಅನೇಕ ಜನಗಳಿಗೆ ಪ್ರಕಾಶದ ಪ್ರಭೆಯಾಗಿಯೂ ಇರುವ ಹಾಗೆ ಕರ್ತನು ಮಾರ್ಪಡಿಸುತ್ತಾರೆ. ಕಳೆದು ಹೋದ ದಿನದ ನೋವುಗಳಿಗಾಗಿ ಚಿಂತಿಸಬೇಡಿರಿ. ಕರ್ತನು ನಿಮ್ಮ ಮುಂದೆ ಹೇಳುತ್ತಿರುವಂತಹ ಈ ಪ್ರವಾದನ ವಾಗ್ದಾನಗಳಿಗೆ ನಂಬಿಕೆಯಿಂದ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡಿರಿ. ಇನ್ನು ಮೇಲೆ ನೀವು ಕರ್ತನ ಪ್ರಕಾಶ, ಇನ್ನು ಮೇಲೆ ನಿಮ್ಮ ಮನೆ ಕರ್ತನನ್ನು ಹುಡುಕಿ ಬರುವಂತ ಅನೇಕ ಜನಗಳಿಗೆ ರಕ್ಷಣೆಯ ಮನೆಯಾಗಿ ಕರ್ತನು ಮಾರ್ಪಡಿಸುವವರಾಗಿ ಇದ್ದಾರೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ಈ ಹೊಸ ತಿಂಗಳು, ಹೊಸ ದಿನದಲ್ಲಿ ಅಪ್ಪ, ಈ ರೀತಿಯಾದಂಥ ವಾಗ್ದಾನವನ್ನು ನಮಗೆ ನೀವು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ಜೀವಿತವು, ನನ್ನ ಮನೆಯು ನಿಮ್ಮ ಪವಿತ್ರಾಲಯವಾಗಿಯೂ ಅನೇಕ ಜನಗಳಿಗೆ ಆಶ್ರಯವಾಗಿಯೂ ರಕ್ಷಣೆಯಾಗಿಯೂ ನೀವು ಮಾರ್ಪಡಿಸಿ ಉಪಯೋಗಿಸಿರಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತನ ನಾಮದಲ್ಲಿ ಹೊಂದಿಕೊಂಡಿದ್ದೇವೆ ತಂದೆಯೇ, ಆಮೇನ್.